ಅರ್ಜುನ ತೀರೋಗಿದ್ದಾಗ ಬಂದಿದ್ದು. ಹೋದ ವರ್ಷ ಸ್ಮಾರಕ ಆಗಿರ್ಲಿಲ್ಲ. ಸೊ ಹಿಂದೆ ಇಲ್ಲಿ ಏನ್ ನೋಡ್ತಾ ಇದೀರಾ, ಸುತ್ತ ಎಲ್ಲಾ ಕಡೆ ಪಾರ್ಕ್ ಮಾಡಿದ್ದಾರೆ. ಇವತ್ತು ಒಂದು ವಿಶೇಷವಾದ ಹೋಮ್ ಟೂರ್ ಮಾಡ್ತಾ ಇದೀನಿ. ಅಕ್ಕಿ ಗಿಕ್ಕಿ ಇಡಾಕಿಲ್ಲ ಐತ್ರಿ ಸರ. ಇಲ್ಲಿ ಮಗಳ ಮನಗ್ತಾಳೆ, ನಾವ್ ಗಂಡ ಅಂತಿ ಮನ್ಗುದ್ ಈ ಕಡೆ ಸೈಡ್. ಮನೆ ಚಿಕ್ಕದಿದ್ರು ಮನ್ಸ್ ದೊಡ್ಡದು. ನನ್ ಮಗಳ್ರಿ. ಓ, ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳ? ಮುದ್ದೆ ತಿನ್ನಲ್ಲ ನೀವು? ಅದೆಲ್ಲ ಮಾಡಬಾರ್ದು. ನೀವೆಲ್ಲ ಕೆಲಸ ಮಾಡೋರು ಯಾವತ್ತು ಯಜಮಾನ್ರಿಗೆ. ಹಾಗೆ ಎಲ್ರು ಹೇಗಿದ್ದೀರಾ? ನಾನು ಇವಾಗ ಸಕಲೇಶ್ಪುರದಲ್ಲಿದ್ದೀನಿ. ಸೊ ಎಲ್ಲಿಗೆ? ಹೌದು, ಇವತ್ತು ನಮ್ಮ ಅರ್ಜುನನ ಸಮಾಧಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ 1 ವರ್ಷ ಆಗಿತ್ತು ಅರ್ಜುನನ ಸಮಾಧಿ ನೋಡಿ. ಇವತ್ತು ಅರ್ಜುನನ ಸಮಾಧಿ ಯಾವ ಥರ ಇದೆ, ಸ್ಮಾರಕ ಕಟ್ಸಿದ್ದೀರಾ, ಅಲ್ಲೋಗಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಪ್ರಾಬ್ಲಮ್ ಆಗೋಗಿದೆ. ಬರೋ ಟೆನ್ಷನ್ನಲ್ಲಿ ನನ್ನ ಫೋನನ್ನು KSRTC ಬಸ್ಸಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆದರೂ ಪಾಪ KSRTC ಕಂಡಕ್ಟ್ರು ಆ ಫೋನನ್ನು ತಗೊಂಡು ಫೋನ್ ಮಾಡಿದರು. ಸೊ ನಾನು ಫೋನ್ ಮಾಡಿದ್ದೆ, ಫೋನ್ ಅವ್ರ ಹತ್ರನೇ ಇದೆಯಂತೆ. ಸೊ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರ ಕೈಲಿ ಕೊಟ್ಟಿರ್ತೀನಿ. ಸರಿ ಸರ್. ಡ್ರೈವರ್ ಹೆಸರೇ ಸರ್? ಅವ್ರ ಕೈಲಿ ಕೊಟ್ಟಿರ್ತೀನಿ, ಈಸ್ಕೊಳ್ಳಿ. ಸರಿ ಸರ್, ಸರಿ. ಥ್ಯಾಂಕ್ ಯು. ಅದೇ ಹೇಳಲ್ವಾ, ಕಷ್ಟಪಟ್ಟಿದ್ದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಬಿಟ್ಟು ಹೋಗಲ್ವಂತೆ. ಅದು ಬಂದು ನಮ್ಮನ್ನು ಸೇರುತ್ತೆ. ಓಕೆ, ಇವಾಗ ನಮ್ಮ ಅರ್ಜುನನ ಸಮಾಧಿಗೆ ಹೋಗೋಣ ಬನ್ನಿ. ಓಕೆ, ಹೂ ತಗೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡ್ತೀರಾ ವಿಡಿಯೋ? ಓ ಸೂಪರ್ ಅಣ್ಣ. ನಿಮ್ಮ ಹೆಸರು? ಹಾಯ್, ಚಿಂಟು ಅಂತ. ಚಿಂಟು ಅಂತ. ಫಿಲಮ್ ಮಾಡಿದ್ದೀರಾ ನೀವು? ಯಾವ ಫಿಲಮ್ ಅಲ್ಲಿ? ಸಲಗ, ಏಕಲವ್ಯ, ರಾಬರ್ಟ್. ಒಳ್ಳೇದಾಗಿ. ಕಲ್ಟ್ ರನ್ನಿಂಗ್ ಇದೆ ಈಗ. ಸರಿ, ಬಾಯ್. ಓಕೆ, ಬನ್ರಿ, ಬಸ್ ಬಂತು. ಓಕೆ, ರೈಟ್. ನಾನು ಬೆಳಿಗ್ಗೆ ಊರು ಬಿಟ್ಟಿದ್ದು, ಇವಾಗ ಬಂದು ಸೇರಿದ್ದೀನಿ. ಇವಾಗ ಯಾವ ಥರ ಸ್ಮಾರಕ ಕಟ್ಸಿದಾರಾ? ಕಟ್ಟಿದ್ದಾರೆ. ನಾನು ಹೋದ್ಸಲ ಬಂದಿದ್ದಾಗ ಸ್ಮಾರಕ ಇನ್ನೂ ಕಟ್ಟಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲಿ ಕಾರಲ್ಲಿ ಬಂದಿದ್ವಿ. ಸಿಕ್ಕಾಬಟ್ಟೆ ಮಳೆ ಅವಾಗ. ಅಲ್ಲಿ ಊದ್ಕೊಂಡಿತ್ತು ನಮ್ಮ ಕಾರು. ಸೊ ಇಲ್ಲಿಂದ ನಡ್ಕೊಂಡು ಹೋಗಿದ್ವಿ. ಇಲ್ಲೇನು ಗುರು, ಕತ್ಲೆನೇ ಆಗೋ ಥರ ಆಗೋಯ್ತು ಇಲ್ಲಿ. ಈ ಟೈಮಲ್ಲಿ ಬೇಗ ಕತ್ಲೆ ಆಗೋಗುತ್ತೆ. ಓ, ಇಲ್ಲೇ ಅಲ್ವಾ? ಓಕೆ, ನೋಡಿರಿ, ಫೈನಲಿ ನಮ್ಮ ಅರ್ಜುನನ ಸಮಾಧಿ ಹತ್ರ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ಏನೂ ಮಾಡಿರಲಿಲ್ಲ. ಚೆನ್ನಾಗಿ ಸ್ಮಾರಕ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಸೋಲಾರ್ ಫೆನ್ಸ್ ಹಾಕಿ, ಸುತ್ತ ಆನೆ ಗುಂಡಿ ತೋಡಿ, ಮಧ್ಯ ಪಾರ್ಕ್ ಥರ ಮಾಡಿ ಅರ್ಜುನನ ಅಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಅಲ್ಲಿ ನೋಡಿ, ಅರ್ಜುನನ ಪ್ರತಿಮೆ ಕೂಡ ಅಲ್ಲಿ ಮಾಡಿದ್ದಾರೆ. ಇನ್ನೂ ಉದ್ಘಾಟನೆ ಆಗಿಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸುತ್ತ ಸೋಲಾರ್ ಫೆನ್ಸ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಲ್ಲಿ ಗೇಟ್ ಲಾಕ್ ಆಗಿದೆ. ಸೊ ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ. ಸೊ ಅಷ್ಟು ದೂರಿಂದ ಬಂದದಕ್ಕೆ ಸೊ ಏನಿಲ್ಲ, ಅಲ್ಲಿಗೆ ಹೋಗಲೇಬೇಕಂತಲ್ಲ. ಸೊ ನೋಡಿದ್ನಲ್ಲ, ಅದೇ ಸಾಕು ತೃಪ್ತಿ. ಇವಾಗ ಪೂಜೆ ಮಾಡ್ಬಿಟ್ಟು ಇಲ್ಲಿಂದನೇ ಹೋಗೋಣ. ಇಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಹಾರ, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ತಗೊಬಂದಿದ್ದೆ. ಸೊ ಅದು ಗೇಟ್ ಓಪನ್ ಇಲ್ಲ. ಆ ಗೇಟ್ ಹತ್ರ ಮಡ್ಬಿಟ್ಟು ಹೋಗೋಣ. ನಾಳೆ ಯಾರಾದರೂ ಬಂದರೆ ಸಿಬ್ಬಂದಿಗಳು, ಸೊ ಅದನ್ನು ಒಳಗಡೆಗೆ ಹಾಕ್ತಾರೆ ಅವರು. ನಾಳೆ ಯಾರಾದರೂ ಬಂದರೆ ಈ ಒಂದು ಹೂವನ್ನು ನಮ್ಮ ಅರ್ಜುನನ್ಗೆ ಹಾಕ್ತಾರೆ. ಇವಾಗ ಜಸ್ಟ್ ನಮ್ಮ ಅರ್ಜುನನ ಸಮಾಧಿ ಹತ್ರ ಹೋಗಿದ್ದು ಬಂದ್ವಿ. ಸ್ವಲ್ಪ ಲೇಟ್ ಆಯಿತು. ಇವಾಗ ಊರು ಒಳಗಡೆ ಇದ್ದೀವಿ. ಈ ಊರಲ್ಲಿ ರಾತ್ರಿ ಯಾವ ಥರ ಇರುತ್ತೆ ಜೀವನ ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನೋಡೋಣ. ಅಕ್ಕ, ನೀವೆಲ್ಲ ಯಾವ ಊರು? ಹುಬ್ಳಿ. ಹುಬ್ಬಳ್ಳಿಯ ಶಹರದಾಗ ಕಾಣೆ ನಿಂತ ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಳಿಯವರು ಇಲ್ಲಿದ್ದಾರೆ. ಅಂದರೆ ಕೆಲಸಕ್ಕೆ ಸುಮಾರು ಸಿಟ್ಟು. ಇಲ್ಲಿ ಎಷ್ಟು ಕುಟುಂಬಗಳು ಬಂದಿದ್ದೀರಾ? ಒಂದು 40 ಜನ ಅದೇ. 40 ಜನ. 40 ಜನ ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸದ ಇದ್ರ ಮೇಲೆ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅನ್ನ ಸಾಂಬಾರ್. ಮುದ್ದೆ ತಿನ್ನಲ್ಲ ನೀವು? ರೊಟ್ಟಿ. ಆ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ರೊಟ್ಟಿ ಫೇಮಸ್ಸು, ನಮ್ಮ ಕಡೆ ಮುದ್ದೆ ಫೇಮಸ್ಸು. ಇವತ್ತು ರೊಟ್ಟಿ ಮಾಡಿಲ್ಲ, ತಿನ್ನೋಣ ಅಂದರೆ ರೈಸ್ ಮಾಡ್ತಾರೆ. ಅಲ್ಲಿ ನೋಡ್ರಿ, ಉತ್ತರ ಕರ್ನಾಟಕದವರು ಎಷ್ಟು ವಿಶಾಲ ಹೃದಯದವರು ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಸುಮ್ಮನೆ ನಾನು ತಿಂತೀನಿ ಅಂದರೆ ಇಲ್ಲೇ ಮಾಡ್ತೀವಿ, ತಿನ್ಕೊಂಡು ಹೋಗಿ ಅಂತವ್ರಲ್ಲ, ಅಷ್ಟು ಸಾಕು. ನಮ್ಮದು ಚಾಮರಾಜನಗರ, ಗೊತ್ತಾ? ಚಾಮರಾಜನಗರ. ರಾಜ್ಕುಮಾರ್ ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವ್ರೂರು. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಪ್ಪ, ತಂದೆ ಅವ್ರೂರು. ಎಲ್ಲ ಒಂದೇ ಊರು. ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂದೆಗಳು ಹೆಸರು ಹೇಳ್ತಾ ಇದಾರೆ. ನಮ್ಮ ರಾಜ್ಕುಮಾರ್ ಊರು, ಅವ್ರ ಅಣ್ಣರೂರು. ಅಣ್ಣವ್ರೂರು. ನಾವು ನಮ್ಮ ನಾಡು ಹುಲಿಗಳ ನಾಡು ಚಾಮರಾಜನಗರ. ಬನ್ನಿ ನನ್ನ ಜೊತೆ. ನಿಮ್ ಕಡೆ ಯಾವ್ದು ಕೆಲ್ಸಗಳಿಲ್ವಾ? ಕೆಲ್ಸ ಅದಾವ್ರಿ. ನಮ್ಮ ಮನೇಲಿ 4 ಮಂದಿ ಅಣ್ತಂಬ್ರ, 5 ಮಂದಿ ಅಣ್ತಂಬ್ರ ಅದೇವ್ಯಾ. ಅದ್ರ ಗಂಡ ಅಂತ ಇಬ್ರು ಸೇರಿದ್ರೆ ಯಾವ್ದಾರ ಒಂದು ಫ್ಯಾಕ್ಟ್ರಿಯಲ್ಲಿ, ಯಾವ್ದಾರ ಹೊಲದಲ್ಲಿ, ತೋಟದಲ್ಲಿ ನಾವು ಸೇರ್ಸ್ಕೊಂಡ್ರೆ ನಾವು ಜೀವನ ಮಾಡ್ತಾ ಇದ್ವಿ.
ನಿಮ್ಗೆ ಅಲ್ಲಿ ಜಮೀನುಗಳು ಏನಿಲ್ವಾ? ಜಮೀನ್ ಅಂದ್ರೆ 2 ಎಕರೆ 3 ಎಕರೆ ಇಷ್ಟೇ ಅದಾವ್ರಿ. 4-5 ಮಂದಿ ಅಣ್ಣ ತಮ್ಮರು ಇರ್ತೀವಿ. ತಂದೆ ತಾಯಿ ಕೊಟ್ಟು ಒಬ್ರಿಗೆ ಬಿಟ್ಟ ನಾವ್ ಬಂದ್ಬಿಡ್ತೀವ್ರಿ ಗಂಡ ಅಂತ್ಯಾರ ನಮ್ಮ ಮಕ್ಕಳು ಕಟ್ಕೊಂಡು. ಆ ಕಡೆ ನೀರ್ಗಳು ಕಡಿಮೆನಾ ನಿಮ್ಗೆ? ಕಡಿಮೆ ಅಣ್ಣ, ನೀರ್ ಕಡಿಮೆ ಕಡಿಮೆ ಸರ್. ನಮ್ಗೆ ಏನಿದ್ರು ಅದಿಲ್ಲ ಇದಿಲ್ಲ, ನಮ್ಗೆ ಅದು ಸಿಕ್ಲಿಲ್ಲ ಇದು ಸಿಕ್ಲಿಲ್ಲ ಅಂತೀವಿ. ಸೊ ಎಲ್ರ ಜೀವನನು ಒಂದೇ ತರ ಇರಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಮ್ ಜೀವನ ಹೆಂಗದೆ, ನಮಗೂ ಸ್ವಲ್ಪ ಜೀವನ ಸ್ವಲ್ಪ ಬೆಳಕಾಗೋಣ. ಅಂದ್ರೆ ಇದು ಒಂದೇ ಜಾಗದಲ್ಲಿ ನೀವು ಕೆಲಸ ಮಾಡ್ಕೊಂಡಿರೋದು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋಗ್ತಿರೋ? ಇಲ್ಲಿ ಒಂದ್ 4 ತಿಂಗಳು ನಡೆದ್ರೆ ಇಲ್ಲಿ ಮಾಡ್ಕೊಂಡು ಅಲ್ಲಿ ಮುಂದೆ ಒಂದ್ 2 ತಿಂಗಳು ಹತ್ತತೆ. ಅಲ್ಲಿ ಜಂಗಲ ಇದಾಗಿದೆ, ಅಲ್ಲಿ ಹೋದ್ರೆ ಅಲ್ಲೊಂದ್ 6 ದಿನ, ಇಲ್ಲೊಂದ್ 6 ದಿನ, ಅಲ್ಲೊಂದ್ 3 ದಿನ ಹೆಂಗ್ ಮಾಡ್ಕೊಂಡ್ ಹೋಗ್ತಾ ಇರೋದು ಜೀವನ. ಅಂದ್ರೆ ಇವರು ಒಂದು 30-40 ಫ್ಯಾಮಿಲಿ ಇಲ್ಲಿದೆ. ಅವರು ಕೆಲಸ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಗೆ ಈ ವಲಸೆ ಹೋಗಿ ಅಲ್ಲಿ ಟೆಂಟ್ ಗಳನ್ನ ಹಾಕೊಂಡು ಕೆಲಸ ಮಾಡ್ತಾರಲ್ಲ ಆತರ. ಸೊ ಕಷ್ಟ ಅನ್ಸಲ್ವಾ ನಿಮ್ಗೆ? ಕಷ್ಟ ಅನ್ನ ಸರ್, ಯಾರಿಗೆ ಕೇಳುದು ಸರ್? ಸರ್ ಇಲ್ಲಿ ಮತ್ತೇನ್ ಕಷ್ಟ ಐತೆ ಅಂದ್ರೆ, ನಮ್ಗೆ ದುಡಿ ಕೆಲ್ಸಕ್ಕೆ ಟನ್ನೇಜ್ಗೆ ಒಂದ್ ಟನ್ ಹೋದ್ರೆ 1000 ಕೆಜಿ. 1000 ಕೆಜಿ ಅಂದ್ರೆ 1000 ಕೆಜಿ ಅಂದ್ರೆ ಅದನ್ನ ಕೋದ ಗೊಳೆ ಮಾಡಿ ಜಿಗ್ಗಲ್ಲಿ ನಾವು ಅದನ್ನ ತುಂಬಿ ಕೊಟ್ರೆ 1 ಟನ್ನಿಗೆ 400 ರೂಪಾಯಿ ಕೊಡ್ತಾರೆ ನಮ್ಗೆ. ನಿಮ್ದು ಏನ್ ಕೆಲಸ ನೀವು ಮಾಡೋದು? ನಾವು ಮರ ಕಟಿಂಗ್ ಮಾಡೋದು. ಮರ ಕಟಿಂಗ್ ಮಾಡೋದು. ಅದನ್ನ ಕೋದ್ ತುಂಬಿದ್ರು. ಈಗ 10 ಮಂದಿ ಇದೇವ್ರಿ ಸರ್. 15 ಟನ್ 20 ಟನ್ ಕೊಯ್ತೇವ್ರಿ. ಕೊಯ್ತೇವ್ರಿ. ಆ ಜಿಗ್ಗಲ್ಲಿ ಕೋದು ಅದನ್ನ ಕಾಟಿಂಗ್ ಮಾಡಿ ಟ್ರಾಕ್ಟರ್ ಅಲ್ಲಿ ತುಂಬಿ ಅಣ್ಣಾರ್ ಗೊತ್ತಿದ್ದಿ ಮಾತೈತಿ. ಲಾರಿಗೆ ತುಂಬೇಕಾದ್ರೆ ನಮ್ದು ಏನ್ ಅನ್ನೋದು ರಾಮಾಯಣ ರಕ್ತ ಹೋಗುತ್ತೆ ಜನ್ಮದಲ್ಲಿ. ರಾಮಾಯಣ ರಕ್ತ ಅಂದ್ರೆ ಸರ ದೇವ್ರ ಹೊರದ್ ಹೋಗುತ್ತೆ ನಮ್ದು. ನಾವ್ ಹೆಂಗ್ ಹೇಳುದು ಸರ? ನನ್ ಮಗಳ್ರಿ. ನಿಮ್ ಮಗಳ? ಓ, ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳ ಸರ್? ಈಕಿಕ್ಕಿಂತ ದೊಡ್ಡ ಅಕ್ಕಿಗೆ ಮದ್ವೆ ಮಾಡಿಕೊಟ್ಟೇನಿ. ಒಂದ್ ಹೆಣ್ಣು ಒಂದ್ ಗಂಡ ಇದೆ. ಏನ್ರಿ ನೀವು ಈಗ ಮದ್ವೆ ಮಾಡೋರ್ ಇದೀರಾ? 15 ವರ್ಷಕ್ಕೂ ಮದ್ವೆ ಆಗೇನಿ. ನಮ್ ಕಾಲ ಹೋತದು. ನಿಮ್ ಕಾಲ ಆಯ್ತು ನೋಡ್ರಿ. ಎಷ್ಟು 11 ವರ್ಷಕ್ಕೆ ಮದ್ವೆ ಆದ್ರಿ ನೀವು? 15 ವರ್ಷಕ್ಕೆ. 15 ವರ್ಷಕ್ಕೆ ಆಯ್ತು. 15 ವರ್ಷಕ್ಕೆ ಮದ್ವೆ ಆದ್ರಿ. ಎಷ್ಟ್ ಜನ ಮಕ್ಳು? ನನಗೆ 2 ಹೆಣ್ಣು 1 ಗಂಡೆ. ಇಲ್ಲಿದ್ದವ್ರಿಗೆಲ್ಲಾರು ಕೇಳ್ಕೊರಿ. ಒಂದ್ ದೊಡ್ಡ ಮಗಳಿಗೆ ಈಗ ಒಂದ್ ಮಗ ಒಂದ್ ಮಗು ಇದೆ. ಒಂದ್ ಮಗಳು ಒಂದ್ ಮಗು, ಗಂಡು ಮಗು. ಮೊಮ್ಮಕ್ಳು ಇದಾರೆ ನಿಮ್ಗೆ? ಅದಾರಿ. ಇವತ್ ಕರೆನ್ಸಿ ಆಗೈತೆ. ಆಕಿ ಮೊಬೈಲ್ ಅಲ್ಲಿ ಎಲ್ಲಿಗೆ ಹಚ್ಚಿ ನಿನಗ ಡೈರೆಕ್ಟ್ ದೊಡ್ಡ ಹುಡುಗಿಲಿಂದ ಮಾತಾಡ್ತಿದ್ದೆ. ಸರ್ ಹುಬ್ಳಿ ಧಾರವಾಡ ಬರ್ರಿ ಸರ್, ನಿಮ್ಮ ಅನುಕೂಲ ತೋರಿಸ್ತೇವೆ ನಾವು. ಬರ್ತೀವಿ ಒಂದಿನ, ಬರ್ರಿ ಸರ್. ಇವತ್ತು ಹೋಮ್ ಟೂರ್ ಮಾಡೋಣ ಬನ್ರಿ. ಇವರ ಹೋಮ್ ಯಾವ ತರ ಇರುತ್ತಂತ. ಅಂದ್ರೆ ಇದೇನ್ ಮನೆ ಅಲ್ಲ, ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತಾ ಇರ್ತಾರಲ್ವಾ. ಸೊ ಟೆಂಟ್ ತರ ಹಾಕೊಂಡಿರ್ತಾರ ಅಷ್ಟೇ. ಮನೆ ನೋಡ್ಬೋದಾ ಇವ್ರೆ? ಮನೆ ನೋಡ್ರಿ ಸರ್, ಹೋಗ್ರಿ ನಮ್ಮ ಉತ್ತರ ಕರ್ನಾಟಕದವರು ಸಕಲೇಶ್ಪುರಕ್ಕೆ ಬಂದು ಇಲ್ಲಿ ಅವರ ಜೀವನ ಕಟ್ಕೊಂಡಿದ್ದಾರೆ. ಅಂದ್ರೆ ಇದೊಂದೇ ಊರಲ್ಲಿ ಇರಲ್ಲ, ಅವರು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದಾರೆ. ಬಟ್ ಇಲ್ಲಿರೋ ಟೆಂಟ್ ಯಾವ ತರ ಇದೆ ಬನ್ನಿ ನೋಡೋಣ. ಒಳಗಡೆಗೆ ಬಂದ್ರೆ ನೋಡಿ ಸರ್, ನೋಡಿ ಹೋಗ ಒಳಗ ಬನ್ನಿ ಸರ್. ನಾವು ಬಟ್ಟೆ ಇಡಾಕ ಸಾಮಾನ್ ಹೆಂಗ, ಅದ ಹೆಂಗ, ದೇವ್ರ ಹೆಂಗ, ದೇವಸ್ಥಾನ ಹೆಂಗ ಎಲ್ಲ ತೋರಿಸಿ. ತೋರಿಸ್ತೀನಿ. ಓಕೆ, ಇಲ್ಲಿ ಏನ್ ನೋಡ್ತಾ ಇದೀರಾ? ಇದು ಓಂ, ಸಣ್ಣ ಓಂ. ದೇವಸ್ಥಾನ ದೇವ್ರ ಮೇಲೆ ಬಾಳ್ದಾನ. ಓ, ಇದು ದೇವ್ರ ಮನೆ. ಇಲ್ಲಿ ನೋಡ್ರಿ, ಇಲ್ಲಿ ಬಟ್ಟೆ ಇಡಾಕಿದ. ಅಕ್ಕಿ ಗಿಕ್ಕಿ ಇಡಾಕ ಇಲ್ಲ ಐತ್ರಿ ಸರ. ಇಲ್ಲಿ ಮಗಳ ಮನಗ್ತಾಳೆ. ನಾವು ಗಂಡ ಅಂತಿ ಮನ್ಕುದ್ ಈ ಕಡೆ ಸೈಡ್. ಇಲ್ಲಿ ಕಟ್ಗಿ ಇಡುದು, ಈ ಕಡೆ ಮಕ್ಕಳದು, ಆ ಕಡೆ ಅಡಿಗೆ ಮಾಡುದು, ಈ ಕಡೆ ನಮ್ ಬಾಂಡೆ ಸಾಮಾನ್ ಸರ್. ಮನೆ ಇದ್ದಂಗ ಮಾಡ್ಕೊಂಡದೇನು. ಮಳೆ ಬಂದ್ರೆ ಇಲ್ಲಿ ಏನೋ ಬರಲ್ಲ? ಸೋರಲ್ಲ ಸರ್, ಸೋರಲ್ಲ. ಸೆಂಟರ್ ಕಾಲುವೆ ಹೊಡೆದು ಬಿಡ್ತೀನಿ ಅಚ್ಚಿಕ್ಕಿ ಚಿಕ್ಕ. ಇಲ್ಲಿ ಅಡಿಗೆ ಮಾಡ್ಕೋತೀರಾ? ಇದೇ ಅಡಿಗೆ ಸರ್. ಇಲ್ಲಿ ಅಡಿಗೆ ಇಲ್ಲ 2 ಒಲಿ ನಾವು ಕೈಲಿಂದ ಮಾಡಿದ್ವಿ. ಸರಿ. ಇಲ್ಲಿ ಡ್ರಾಮ್ ಅಲ್ಲಿ ನೀರು. ಇದನ್ನ ಯಾರು ನೀವು ಮುಟ್ಲಂಗೆ ಯಾರು ಬಂದ್ರೆ ಇಲ್ಲಿ ಚಾಲು ಮಾಡಿ ಕೊಡು. ಸರಿ. ನಾವು ಬೆಳೆಸಾಡ್ ನೀರು ನಿಮ್ಗೆ ಕೊಡಲ್ಲ. ಇದು ಬ್ರಷ್, ಇದು ತೆಲಿಗೆ ಹಾಕುವ ಎಣ್ಣೆಗಳು, ಹೆಣ್ಮಕ್ಳ ಈದುಗಳು ಅದು ಮಾಡ್ತಾ ಇರ್ತೀವಿ. ಸರಿ. ಟೆಂಟ್ ಮಾಮೂಲಿ ಟೆಂಟ್ ಯಾವ ತರ ಇರುತ್ತೋ ಆ ತರ ಹಾಕೊಂಡಿದ್ದಾರೆ. ಲೈಟ್ ಇದೆ. ಮತ್ತೆ ಅವರ ದೇವ್ರ ಮನೆ ಪ್ರತಿಯೊಂದು ಇಷ್ಟರಲ್ಲೇ. ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕು. ಅಪ್ಪ ಅನ್ನೋನು ಎಷ್ಟೇ ಬಡತನದಲ್ಲಿರ್ಲಿ, ಎಷ್ಟೇ ಕಷ್ಟದಲ್ಲಿರ್ಲಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲಿ ನೋಡಿ, ಮಕ್ಕಳಿಗೆ ಚಿಕನ್ ಮತ್ತೆ ಚಿಕನ್ ಸಾಂಬಾರ್ ಎಲ್ಲಾನು ತಂದಿಟ್ಟವ್ರೆ. ಅನ್ನ ಮಾಡಿದ್ದಾರೆ. ಅನ್ನ ರೆಡಿ ಆಗಿದೆ ನೋಡಲ್ಲಿ. ಈಗ ರೊಟ್ಟಿ ಬೇಯಿಸ್ಬೇಕೀಗ. ರೊಟ್ಟಿನು ಇವರು ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಫೇಮಸ್ ಅಲ್ಲಿ. ರೊಟ್ಟಿನೇ ಬೇಕು ನಮ್ಗೆ. ಆ ರೊಟ್ಟಿ 2 ರೊಟ್ಟಿ 8 ರೊಟ್ಟಿ ತಿಂದ್ರೆ ಒಂದಿಷ್ಟು ಅನ್ನ ತಿನ್ಬೇಕಂದ್ರೆ ಬಾಳ. ಹೌದು. ಜೋಳದ ರೊಟ್ಟಿ ಎಲ್ಲ ನೀವು ಮಾಡೋದು? ರೊಟ್ಟಿ ಸರ್, ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಅದೇ ಮೇನ್. ಇವಾಗ ಏನ್ ನೋಡಿದ್ರಿ ಇಲ್ಲಿ ಒಂದು ಟೆಂಟು. ಸೊ ಇಲ್ಲಿ ಎಷ್ಟು ಟೆಂಟ್ ಹಾಕೊಂಡಿದ್ದಾರೆ ಈ ತರ? ಈಗ 12 ಟೆಂಟ್ ಅದಾವ. 12 ಇದೇ ತರ. ಒಂದೊಂದು ಟೆಂಟ್ ಅಲ್ಲಿ ಎಷ್ಟು ಸೀಟ್ ಇರ್ತೀರಾ? ಒಂದೊಂದು ಟೆಂಟ್ ಅಲ್ಲಿ ಅಂದ್ರೆ 7-6 ಇದ್ರೆ ಸರ್. ನಾವ್ ಇರೋದು ಫ್ಯಾಮಿಲಿ ಇರೋದು 12 ಜನದ ಮನಿಗಳು ಅಂತ ಹೇಳಿವಿ.
ಅವ್ರಿಗೆ ಒಂದೊಂದು ರೂಮ್ ಬ್ಯಾರೆ ಅದ. ಯಾವ ಸಾಂಗ್ ಹಾಕ್ಲಿ? ಲಂಬಾಣಿ ಸಾಂಗ್. ಲಂಬಾಣಿ ಸಾಂಗ? ಸರಿ ಸರಿ, ಇವಾಗ ಒಂದು ಸಾಂಗ್ ಹಾಕ್ತೀನಿ, ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಹಾಡ್ದಾಡ ಬ್ಯಾರೆ ಹಚ್ಚ ಹುಡುಗರು ಕುಣಿತಾರಂತೆ. ರೆಡಿ ಸರ್, ಕ್ಯಾಮೆರಾ ರೆಡಿ, ರೆಡಿ ಸರ್, ಸ್ಟಾರ್ಟ್ ಕ್ಯಾಮೆರಾ ರನ್ನಿಂಗ್ ಆಕ್ಷನ್. ಇಲ್ಲಿ ನೋಡ್ರಿ, ಎಲ್ಲ ಕೊರಗ್ತಾ ಇರ್ತೀರಲ್ಲ ನೀವು. ರಿಯಲ್ ಹ್ಯಾಪಿನೆಸ್ ಅಂದ್ರೆ ಇದು. ಶ್ರೀಮಂತಿಕೆ ಅನ್ನೋದು ಹೊರಗಡೆ ತೋರ್ಸ್ಕೊಳ್ಳೋದಲ್ಲ, ಅದು ಒಳಗಡೆಯಿಂದ ಇರ್ಬೇಕು. ಅದು ಇಲ್ಲಿ ಕಾಣಿಸ್ತಾ ಇದೆ. ಆಡಿಯನ್ಸ್ಗಳು ಸ್ವಲ್ಪ ಚಪ್ಪಳೆ ತಟ್ರಪ್ಪ ನೀವು. ನಾ ಬಂದದ್ದೇನಾದ್ರೂ ಬೇಜಾರಾಯ್ತಾ ನಿಮ್ಗೆ? ಯಾರು ಹೇಳಿದ್ರಣ್ಣ ನೀವು ಬಂದಿದ್ದು ಇವತ್ತ? ನಾವು ಉತ್ತರ ಕನ್ನಡದವ್ರು, ಉತ್ತರ ಕರ್ನಾಟಕ ಆಗಿರ್ಲಿ. ಶಬಾಷ್ ಜವಾಹರ್ಲಾಲ್ ಮಹಾರಾಜ್ ಗೆ. ಉತ್ತರ ಕರ್ನಾಟಕಕ್ಕೆ ಒಂದ್ಸಲ ಜೈ ಜಯವಾಗ್ಲಿ. ಇವಾಗ ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ತೀನಿ, ನೀವ್ ಏನಿದ್ದೀರಾ ಇದೇ ತರ ಯಾವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಖುಷಿ ಅನ್ನೋದಿರ್ಲಿ. ಒಬ್ರೊಬ್ರು ಜಗಳ ಮಾಡ್ಕೊಳ್ಳೋದಾಗ್ಲಿ, ಅವ್ರಿಗೆ ಇವ್ರಿಗೆ ಹೇಳೋದು, ಇವ್ರು ಅವ್ರು ಏನಾದ್ರು ಮಾತಾಡೋದು, ಆತರ ಏನು ನಿಮ್ಮಲ್ಲೇ ಆ ಒಂದು ಸಂಬಂಧ ಒಡೆಯೋ ಕೆಲಸ ಆಗ್ಬಾರ್ದು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಓಕೆ, ಇಲ್ಲಿ ಊರ್ ನೋಡಿದ್ವಿ, ಮತ್ತೆ ನಮ್ಮ ಅರ್ಜುನನ ಸಮಾಧಿನ ನೋಡ್ಕೊ ಬಂದ್ವಿ. ನೀವು ನೋಡಿದಿರಾ ಅರ್ಜುನನ ಸಮಾಧಿ? ಸರ್ ಅಲ್ಲೇ ಊಟ ಮಾಡ್ತಾ ಇದ್ದೆ. ಹೌದಾ? ಅದಕ್ಕೆ ನೆನೆಸಿ ಊಟ ಮಾಡಿ ಹೋಗುದು ನಾವು ಬೆಳಗ್ಗೆ. ಹುಬ್ಳಿಯವ್ರು ಇಷ್ಟೋ ತನಕ ಹುಬ್ಳಿಯವ್ರ ಜೊತೆ ಮಾತಾಡ್ದೆ. ಆಗಿದೆ. ಏನಾದ್ರು ಇದ್ರೆ ಫೋನ್ ಮಾಡಿ ನನ್ಗೆ. ಫೋನಲ್ಲಿ ಕರೆನ್ಸಿ ಇಲ್ಲ ಅಂತಿದ್ರಿ ಅಲ್ವಾ? ಕರೆನ್ಸಿ ಹಾಕ್ಬಿಡ್ಲಾ? ಹಾಕೊಡ್ತೀನಿ ಬಿಡ್ರಿ ನಿಮ್ಗೆ. ಅದೆಲ್ಲ ಮಾಡ್ಬಾರ್ದು. ನೀವೆಲ್ಲ ಕೆಲಸ ಮಾಡೋರು ಯಾವತ್ತು ಯಜಮಾನ್ರಿ. ಒಂದ್ ಕೆಲಸ ನೋಡ್ರಿ, ನೋಡ್ತೀನಿ, ನಾನು ಮಾತಾಡ್ತೀನಿ. ನಾನು ತುಂಬಾ ವಿಡಿಯೋಗಳು ನೋಡಿದೆ. ಉತ್ತರ ಕರ್ನಾಟಕ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ, ಅಭಿವೃದ್ಧಿನ ಮಾಡ್ತಾ ಇಲ್ಲ ಯಾರು ಸರ್ಕಾರಗಳು ಅಂತ. ಸೊ ನನಗೆ ಇವ್ರನ್ನೆಲ್ಲ ನೋಡಿದಾಗ ಇಲ್ಲಿ ರಿಯಲೈಸ್ ಆಯ್ತಾ ಇದೆ. ಹಾಯ್ ಮೇಡಮ್, ನೀವು ಹಾಯ್ ಹಾಯ್ ಹಾಯ್. ಕೈ ಕೊಡು, ಕೈ ಕೊಡು, ಕೈ ಕೊಡ, ಕೈ ಕೊಡ. ಹಾಯ್ ಹಾಯ್. ಏನ್ ನಿನ್ನ ಹೆಸರು? ಪವಿತ್ರ. ಹೆಣ್ಣು ಮಗನಾ? ಸರಿ ಸರಿ ಸರಿ. ಏನೋ ನಿನ್ನ ಹೆಸರು? ತನ್ವೀರ್. ಗೊತ್ತಾ, ನಾನು ದೊಡ್ಡವನಾದ್ಮೇಲೆ ನೋಡಿ ನನ್ನ ಕೆಲ್ಸಗಳಿಗೆ ನೀವು ಹೋಗ್ತೀರಾ? ಮಕ್ಕಳನ್ನೆಲ್ಲ ಏನ್ ಮಾಡ್ತೀರಾ? ಓ, ಕೆಲಸ ಮಾಡೋ ತನಕ ತಿಂಡಿ ಕೊಟ್ಟು ಅಲ್ಲಿ ಕೂರ್ಸೋದು. ಈ ಚಿಪ್ಪದಾಗ ಒಂದು ಇದನ್ನ ಹಾಸಿ ಅಲ್ಲೇ ಕುಂದ್ರಿಸ್ಬಿಡೋದು, ಕವರ್ ಹಾಕಿ ಕಷ್ಟ ಕಾಣೋದು. ಮಕ್ಕಳಿಗೆ ಗದರ್ಸ್ಬಾರ್ದು. ಅಲ್ಲ ಪ್ರೀತಿಯಿಂದ ನೋಡ್ಕೋಬೇಕು. ನಾ ಪ್ರೀತಿಯಿಂದ ನೋಡ್ತಾ ಇದ್ದೇನೆ. ನಾ ಯಾವತ್ತೂ ಹೆದರ್ಸಲ್ಲ. ಹೆದರ್ಸ್ಬೇಡ್ರಿ. ಅವತಾರ್ ಶಿವ. ಶಿವಾಜ್ ಅವರು ಪರಮಾತ್ಮ ಅಪ್ಪನ ಪಾಲೆ. ಸರ್ಕಾರಕ್ಕೆ ಮನವಿ ಮಾಡೋದಷ್ಟೇ, ಇಂಥವ್ರನ್ನ ಗುರುತಿಸಿ ಒಂದು ಕೆಲಸ ಕೊಡೋದಾಗಿರ್ಬೋದು, ಕೆಲಸನ ಸೃಷ್ಟಿ ಮಾಡೋದಾಗಿರ್ಬೋದು, ಉದ್ಯೋಗನ ಸೃಷ್ಟಿ ಮಾಡಬೇಕು. ಎಷ್ಟೋ ಜನ ಡಿಗ್ರಿ ಮಾಡಿ, ಡಬಲ್ ಡಿಗ್ರಿ ಮಾಡಿ ಅವ್ರಿಗೆ ಕೆಲಸ ಇಲ್ಲ. ಇಂಥವ್ರಿಗೆ ಏನು ಕೆಲಸ ಸಿಗುತ್ತೆ? ಹಾಗಾಗಿ ಪ್ರತಿಯೊಬ್ಬರಿಗೂ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಆ ಥರ ಸಿಸ್ಟಮ್ನ ಸರ್ಕಾರಗಳು ಮಾಡಬೇಕು. ಓಕೆ, ಒಳ್ಳೇದಾಗಲಿ ಯಜಮಾನ್ರೆ. ಇದ್ರಾಗ ಸರ್ ಚಾರ್ಜಿಂಗ್ ಕಡಿಮೆ ಆಗಕ್ಕೆ ಬಂದಿದೆ. ಅಣ್ಣ ಈ ಕಡೆ ಹಾಡಾಕ ನಮ್ಗೆ ಚಾನ್ಸ್ ಕೊಡಲಿಲ್ಲ. ಯಾರು? ನೀವು ಆಡಿ ಈಗಲೇ. ಇವಾಗ ಆಡ್ರಿ. आईची घर म जायची तांडेन ಬಳಕೋನಿ ರಾತೆ ಮ ಆಯ್ತಿ. ಇವಾಗ ಒಂದು ಕನ್ನಡ ಸಾಂಗು. ಕನ್ನಡ? ಹಾ, ಹಂಗೆ ನಡ್ಕೊಂಡು ಹೋಗ್ತಾ. ಈಗ ಸೀದಾ ಮಾತಾಡ್ಕೊಂಡ ನೀ ಸೀದಾ ಬರಕೋ, ನೋಡ್ಕೋ ನೀನ್ ನೋಡ್ಕೋ, ನೀನ್ ನೋಡ್ಕೊಂಡ್ 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 ಬರ್ಕೊಂಡ್ ನೋಡ್ಕೊಂಡ್ ಬರ್ಕೊಂಡ್ ನೋಡ್ಕೊಂಡ್. ಕನ್ನಡದಲ್ಲಿ ಸಾಂಗ್ ಇದ್ದ? ಇನ್ಸ್ಟೆಂಟ್ ಇಲ್ಲೇ ಕ್ರಿಯೇಟ್ ಮಾಡಿ ಇಲ್ಲೇ ಆಡ್ಬಿಡ್ತಾರೆ. ಸರಿಗೆ ನಾವ್ ಬೇಜಾರ್ ಮಾಡಲ್ಲ. ಏನಂದ್ರು ಒಂದ್ ಪುಣ್ಯದ ಮತ್ ನಮ್ ಇವತ್ ಪರಮಾತ್ಮ ಶ್ರೀಕೃಷ್ಣ ಇಳ್ದಂಗಿದ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸಿಗೋಣ. ಓಕೆ, ಬೈ ಬೈ ಬೈ. ಇವಾಗ ಕಾರಲ್ಲಿ ನಾನು ಮತ್ತೆ ನನ್ನ ಫ್ರೆಂಡು ಬಳ್ಳಕೆರೆಯಿಂದ ಎಸ್ಲೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮಧ್ಯಾಹ್ನ ಊಟ ಮಾಡಿದ್ದು, ಏನಾದರೂ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ಹೊರಗಡೆಗೆ ಬಂದಾಗ ಈ ಥರ ಜನ ಸಿಕ್ಕಿದಾಗ ನಾವು ಹೊರಗಡೆಯವರು ಅಂತ ಅನ್ಸೋದೇ ಇಲ್ಲ, ಎಲ್ಲರೂ ನಮ್ಮವರೇ ಅಂತ ಅನ್ನೋ ಫೀಲ್ ಬರುತ್ತೆ ನಮಗೆ. ಅಂತೂ ಎಸ್ಲೂರು ಅಲ್ಲಿಂದ ಇಷ್ಟೇ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟೇ. ನೋಡೋಣ, ಏನಾದರೂ ತಿನ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿದ್ವಲ್ಲ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ಮಲಗಬೇಕು. ಸೊ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿದೆ. ಸಿಗೋಣ ನಾಳೆ. ಬಾಯ್ ಬಾಯ್. ಈ ಪ್ರೇಮ ಮೂರ್ತಿಗೆ ಕಣ್ಣೀರೇ